ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ನಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ಮೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಾವು ಇವತ್ತಿನಿಂದ ಗೀತೆಯನ್ನು ಚಿಂತನೆ ಮಾಡಲಿಕ್ಕೆ ಶುರು ಮಾಡಬೇಕು. ಮೊದಲನೆಯ ಶ್ಲೋಕ ಹೀಗಿದೆ ಗೀತೆಯಲ್ಲಿ. ಅಂದರೆ ನಾವೀಗ 23ನೇ ಅಧ್ಯಾಯ ಕಳೆದು 23ನೇ ಅಧ್ಯಾಯ ಗೀತೆ, 23ನೇ ಅಧ್ಯಾಯದಿಂದ 18 ಅಧ್ಯಾಯ ಹಾಗೆ ಲೆಕ್ಕ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುಯುತ್ಸವಃ ಯುದ್ಧ ಮಾಡಬೇಕೆಂದು ಸಮವೇತಾಃ ಪರಸ್ಪರ ಎದುರಾದ ಮಾಮಕಾಃ ನನ್ನವರು ಪಾಂಡವಾಃ ಪಾಂಡುವಿನ ಮಕ್ಕಳು ಓ ಸಂಜಯ ಕಿಮಕುರ್ವತ ಏನು ಮಾಡಿದರು. ಸಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜ ವಚನಮಬ್ರವೀತ್. ದುರ್ಯೋಧನನು ಪಾಂಡವಾನೀಕಂ ವ್ಯೂಢಂ ಆಯಕಟ್ಟಿನಲ್ಲಿ ಯುದ್ಧಕ್ಕೆ ಸಜ್ಜಾಗಿ ನಿಂತ ಪಾಂಡವಾನೀಕಂ ಪಾಂಡವರ ಸೇನೆಯನ್ನ ದೃಷ್ಟ್ವಾ ನೋಡಿ ಆಚಾರ್ಯಂ ಉಪಸಂಗಮ್ಯ ದ್ರೋಣಾಚಾರ್ಯರ ಬಳಿ ಬಂದು ವಚನಮಬ್ರವೀತಿ ಹೀಗೆ ನುಡಿದ. ಅವನಿಗೆ ನುಡಿಯುವಾಗ ಒಂದು ಸ್ವಲ್ಪ ಗತ್ತಿತ್ತು, ರಾಜ ಅಂತಾರೆ. ಪಶ್ಯಯಿತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮೂಂ ವ್ಯೂಢಾಂ ದೃಪದ ಪುತ್ರೇಣ ತವ ಶಿಷ್ಯೇಣ ಧೀಮತಾ. ಆಚಾರ್ಯ, ಓ ನಮಗೆಲ್ಲ ಅರಿವು ಕೊಟ್ಟವನೇ ಆಚಾರ್ಯನೇ, ಪಾಂಡವಾನಾಂ ಪಾಂಡುಪುತ್ರಾಣಾಂ ಮಹತೀಂ ಚಮೂಂ ಪಶ್ಯ. ಪಾಂಡವರ ದೊಡ್ಡ ಸೇನೆಯನ್ನು ನೋಡು. ನಿನ್ನ ಹತ್ತಿರವೇ ಪಾಠ ಕಲಿತ ದೃಪದ ಪುತ್ರೇಣ, ದೃಪದನ ಮಗ ಧೃಷ್ಟದ್ಯುಮ್ನ, ಅವನು ಧೀಮತ, ಯುದ್ಧದಲ್ಲಿ ಸರಿ ತಪ್ಪುಗಳನ್ನು ಬಲ್ಲವ, ಕೂಡಲೇ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಅವನಿಗಿದೆ, ಕೂಡಲೇ ಡಿಸಿಷನ್ ತೆಗೆದುಕೊಳ್ತಾನೆ. ಅಂತಹ ಪ್ರಜ್ಞಾವಂತ ಆಯಕಟ್ಟಿನಲ್ಲಿ ನಿಲ್ಲಿಸಿರುವ ಪಾಂಡವರ ಸೇನೆಯನ್ನು ನೋಡು. ಅತ್ರ ಶೂರ ಮಹೇಶ್ವಾಸಾಹ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದೃಪದಶ್ಚ ಮಹಾರಥಃ. ಇಲ್ಲಿ ನೋಡಿ, ಅಲ್ಲಿ ಇಂತಾಗಬೇಕಿತ್ತು. ಆದರೆ ದುರ್ಯೋಧನನಿಗೆ ಆ ಉತ್ಕಟವಾಗಿ ಆ ಟೆನ್ಷನ್ ಇರೋದ್ರಿಂದ ಏತಾಂ ಈ ಪಾಂಡವರ ಸೇನೆ ಅಂತಾನೆ. ಬಹಳ ದೂರದಲ್ಲಿದೆ ಅದು ಪಾಂಡವರ ಸೇನೆ. ಆಮೇಲೆ ಅತ್ರ ಅಂತಾನೆ, ಇಲ್ಲಿ ಮಹೇಶ್ವಾಸಾಹ ಹಿರಿದಾದ ಬಿಲ್ಲಾಳುಗಳು ಎಲ್ಲರೂ ಭೀಮಾರ್ಜುನರಿಗೆ ಸಮರು. ಯುಯುಧಾನ, ಸಾತ್ಯಕಿ, ಕೃಷ್ಣ ಹಾಗೂ ಅರ್ಜುನರ ಪ್ರಿಯ ಶಿಷ್ಯ ವಿರಾಟ, ದ್ರುಪದನೂ ಕೂಡ ಮಹಾರಥ.
ಧೃಷ್ಟಕೇತುಶ್ಚೇಕಿತಾನಃ ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿಭೋಜಶ್ಚ ಶೈಬ್ಯಶ್ಚ ನರಪುಂಗವಃ. ಧೃಷ್ಟಕೇತು ಅವನು ನೋಡಿ, ವಿರಾಟ ಮತ್ತು ದೃಪದ ಪಾಂಡವರಿಗೆ ಅತ್ಯಂತ ಹತ್ತಿರದ ಸಂಬಂಧಿಕರು. ವಿರಾಟ ಏನಿದ್ದಾನೆ ಬೀಗ ಆಗ್ತಾನೆ, ದೃಪದ ಹೆಣ್ಣು ಕೊಟ್ಟ ಮಾವ. ಧೃಷ್ಟಕೇತು ಶಿಶುಪಾಲನ ಮಗಳು ಧರ್ಮರಾಜನ ಹೆಂಡತಿ ಯಾರಿದ್ದಾಳೆ ಅವಳ ಅಣ್ಣ. ಅಂದರೆ ಶಿಶುಪಾಲನ ಮಗ ಧೃಷ್ಟಕೇತು ಅವನು ಪಾಂಡವರ ಪರವಾಗಿ ನಿಂತಿದ್ದಾನೆ. ಆಮೇಲೆ ಚೇಕಿತಾನ ಅಂತ ಅವನು ಕಾಶಿರಾಜ ಭೀಮಸೇನನ ಮಾವ, ಅವನು ಕೂಡ. ಪುರುಜಿತ್ ಕುಂತಿಭೋಜ ಅವರು ಕೂಡ ಬಹಳ ಹಿರಿಯರು ಇಬ್ಬರು. ವಿಶೇಷತಃ ಕುಂತಿಭೋಜ ಏನಿದ್ದಾನೆ ಕುಂತಿಯ ಸಾಕು ತಂದೆ ಅವನಾಗಲಿ. ಶೈವ್ಯಶ್ಚ ನರಪುಂಗವಃ, ಶೈವ್ಯ ಅಂತ. ಶೈವ್ಯ ಅನ್ನೋದು ಈಗಿನ ಪಾಠ, ಪ್ರಾಚೀನ ಪಾಠ ಶೈವ್ಯ. ಶೈವ್ಯಶ್ಚ ನರಪುಂಗವಃ ಯುಧಾಮನ್ಯುಶ್ಚ ವಿಕ್ರಾಂತಃ, ಪರಾಕ್ರಮಿಯಾದ ಯುಧಾಮನ್ಯು. ಉತ್ತಮೋಜಾಶ್ಚ ವೀರ್ಯವಾನ್, ಉತ್ತಮೋಜಸ್. ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥಾಃ. ಸೌಭದ್ರ ಅಂದರೆ ಅಭಿಮನ್ಯು, ಇನ್ನು ದ್ರೌಪದಿಯ ಮಕ್ಕಳು ಇವರೆಲ್ಲರೂ ಕೂಡ ಸರ್ವೇ ಏವ ಮಹಾರಥಾಃ, ಎಲ್ಲರೂ ಮಹಾರಥರು. ಮಹಾರಥರು ಅಂತಂದರೆ 11,000 ಯೋಧಯೇದ್ಯಸ್ತು ಧನ್ವಿನಾಂ ಶಸ್ತ್ರೇ ಶಾಸ್ತ್ರೇ ಚ ಚತುರಃ ಮಹಾರಥ ಇತೀರಿತಃ ಅಂತ. ಒಮ್ಮೆಲೆ 11,000 ಜನರನ್ನ ಒಟ್ಟಿಗೆ ಎದುರಿಸಬಲ್ಲವ, ಶಾಸ್ತ್ರಗಳಲ್ಲಿ ಪರಿಣತ, ಅವನನ್ನ ಮಹಾರಥ ಅಂತ ಕರೆಯೋದು ಅಂತ. ಹೀಗಾಗಿ ಮಹಾರಥ, ಇವರೆಲ್ಲರೂ ಮಹಾರಥರು ಅಂತಾರೆ. ಹೌದಾ? ಇಲ್ಲ ಅಂತ ಅವನಿಗೂ ಗೊತ್ತು. ಎಲ್ಲರಿಗೂ ಆ ಶಕ್ತಿ ಇಲ್ಲ. ಆದರೆ ಅವನು ಪರಿಗಣಿಸಬೇಕಾದ್ರೆ ಹಾಗೆ ಪರಿಗಣಿಸೋದು ಒಳ್ಳೆಯದು. ಅದರಿಂದಾಗಿ ಹಾಗೆ ಪರಿಗಣಿಸ್ತಾರೆ. ಅಸ್ಮಾಕಂತು ವಿಶಿಷ್ಟಾಯೇ ತಾನ್ನಿಬೋಧ ದ್ವಿಜೋತ್ತಮ. ಈ ವಿಚಾರದಲ್ಲಿ 1ನೇ ಅಧ್ಯಾಯದ ಎಲ್ಲ ಮನಃಶಾಸ್ತ್ರೀಯ ಹಿನ್ನೆಲೆಯನ್ನು ನಮ್ಮ ಗುರುಗಳು ಹೇಳಿದ್ದಾರೆ. ಅದನ್ನೇ ಹೇಳೋದು ಅಂತಂದರೆ ಅದು ಹೇಗೂ ಕನ್ನಡದಲ್ಲಿದೆ. ಅದನ್ನೇ ಹೇಳೋದು ಅಂತಂದರೆ ಏನು ಹೇಳೋದು ಹಾಗಾಯಿತು. ಅದರಿಂದ ನಮ್ಮ ಗುರುಗಳ ವ್ಯಾಖ್ಯಾನವನ್ನು ನೀವು ಓದಿ, ಸರಳವಾದ ಕನ್ನಡದಲ್ಲಿ ಇದೆ. ಬಹಳ ಸೊಗಸಾಗಿ ಮನಃಶಾಸ್ತ್ರೀಯ ಹಿನ್ನೆಲೆಯಲ್ಲಿ ವಿಮರ್ಶೆ ಮಾಡಿದ್ದಾರೆ. ರಾಘವೇಂದ್ರ ಸ್ವಾಮಿಗಳು ನಮಗೆ ಈ ಪಾಠವನ್ನು ಹೇಳಿಕೊಟ್ಟದ್ದು. ರಾಘವೇಂದ್ರ ಸ್ವಾಮಿಗಳು ಈ ವೇದವನ್ನು ಕಂಡವ ಅಂತ ಒಬ್ಬ ಋಷಿಯನ್ನು ತೀರ್ಮಾನ ಮಾಡಬೇಕಾದ್ರೆ ಏನು ಕ್ರೈಟೀರಿಯಾ? 32 ಲಕ್ಷಣಗಳಲ್ಲಿ 20 ಸ್ಥೂಲವಾದ ಲಕ್ಷಣಗಳಿರಬೇಕು ಅಂತ ಹೇಳ್ತಾರೆ. ಲಕ್ಷಣಗಳು ಯಾವುದು? ಸಂಗ್ರಹ ರಾಮಾಯಣಾದವು ವ್ಯಕ್ತಾನಿ ತತ್ರ ವಿಜ್ಞೇಯಂ ಅಂತ ಹೇಳ್ತಾರೆ. ಸಂಗ್ರಹ ರಾಮಾಯಣ ತಿಳ್ಕೊಳ್ಳಿ ಅಂತ ಅವ್ರು ಹೇಳಲಿಕ್ಕೆ ಹೋಗಲಿಲ್ಲ. ಯಾಕೆಂದರೆ ಪ್ರಾಚೀನರ ಗ್ರಂಥವನ್ನು ಓದ್ರಿ ಅಂತ ಪ್ರಚೋದನೆ ಮಾಡಬೇಕು. ಅವರ ಪರಿಮಳ ಟಿಪ್ಪಣಿಯಲ್ಲಿ ಅತಯೇವ ನಯಚಂದ್ರಿಕಾಯಾಮ್ ಅಂತ ನಾರಾಯಣ ಪಂಡಿತರನ್ನು ಕೋಟ್ ಮಾಡ್ತಾರೆ. ವಿಷ್ಣು ತತ್ವ ನಿರ್ಣಯದಲ್ಲಿ ಒಂದು ವಾಕ್ಯವನ್ನು ಕೋಟ್ ಮಾಡಿದ್ರು, ಇತಿ ಪ್ರಾಚಾಮ್ ಅಭಿಪ್ರಾಯ ಅಂತ, ಪ್ರಾಚೀನರ ಅಭಿಪ್ರಾಯ. ಅದನ್ನು ನೋಡಿ BNK ಶರ್ಮಾ ಅವರು ಪ್ರಾಯ ಇದು ನಾರಾಯಣ ಪಂಡಿತಾಚಾರ್ಯರ ಕೃತಿ ಇದ್ದಾಗಿದೆ, ಅದರಿಂದಾಗಿ ವಿಷ್ಣು ತತ್ವ ನಿರ್ಣಯಕ್ಕೆ ನಾರಾಯಣ ಪಂಡಿತರ ಕೃತಿ ಇರಬೇಕೇನೋ ಅಂತಂದ್ರು. ಅವರ ಊಹೆಯ ಹಾಗೆ ನಮ್ಮ ಗುರುಗಳ ಮನೆಯಲ್ಲಿ ಅವರ ಪೂರ್ವಜರು ಕಾಪಿ ಮಾಡಿಟ್ಕೊಂಡಿದ್ದು ಸಿಕ್ಕಿತು, ತತ್ವಮಂಜರಿ. ಅದರಿಂದಾಗಿ ಹಿಂದಿನವರ ವ್ಯಾಖ್ಯಾನವನ್ನು ಓದ್ರಿ ಅಂತ ಹೇಳಬೇಕು ಅಂತ ರಾಘವೇಂದ್ರ ಸ್ವಾಮಿಗಳು ಹೇಳಿದ್ದಾರೆ. ಆದ್ದರಿಂದ ನಾನು ಅವರ ಹಾದಿಯಲ್ಲಿ ಸಣ್ಣ ಹೆಜ್ಜೆಯನ್ನಿಟ್ಟು ಹೇಳ್ತಾ ಇದ್ದೇನೆ. ಇಲ್ಲಿ ನಾನು ಯಾವ ವಿಶೇಷವನ್ನು ಹೇಳೋದಿಲ್ಲ.
ಇದರಲ್ಲಿ ಏನು ವಿಶೇಷ ಇದೆ ಅದನ್ನು ನಮ್ಮ ಗುರುಗಳು ಹೇಳಿದ್ದಾರೆ, ಅಲ್ಲಿ ನೋಡಿಕೊಳ್ಳಿ. ಅದನ್ನೇ ಮತ್ತೆ ಹೇಳಲಿಕ್ಕೆ ನಾನೇನು ಟೇಪ್ ರೆಕಾರ್ಡರ್ ಅಲ್ವಲ್ಲ. ಅದರಿಂದಾಗಿ ಹಿರಿಯರ ಗ್ರಂಥವನ್ನು ಓದ್ರಿ ಅಂತ ಹೇಳ್ತಾ ಇಲ್ಲಿ ಹೇಳ್ತಾ ಹೋಗ್ತೇನೆ. ಅಸ್ಮಾಕಂತು ವಿಶಿಷ್ಟಾಯೇ ತಾನ್ನಿಬೋಧ ದ್ವಿಜೋತ್ತಮ. ದ್ವಿಜೋತ್ತಮ, ಓ ಹೆಬ್ಬಾರ್ವನೇ, ಬ್ರಾಹ್ಮಣರಲ್ಲಿ ಶ್ರೇಷ್ಠನಾದವನೇ. ಇದಕ್ಕೆ ಇಂಗ್ಲಿಷ್ ಅನುವಾದ ಬಹಳ ಫನಿಯಾಗಿದೆ. ಬೆಸ್ಟ್ ಅಮಾಂಗ್ ಟ್ವೈಸ್ ಬಾರ್ನ್ ಮೆನ್ ಅಂತ. ದ್ವಿಜೋತ್ತಮ ಅಂತ ಬರಬೇಕಲ್ಲ. ಇರಲಿ, ಬ್ರಾಹ್ಮಣರಲ್ಲಿ ಅಗ್ರಗಣ್ಯನೇ. ನಮ್ಮಲ್ಲಿ ಯಾರು ಪ್ರಧಾನವಾದ ವೀರರಿದ್ದಾರೆ ಅವರನ್ನು ಹೇಳ್ತೇನೆ. ನಾಯಕ ಮಮ ಸೈನ್ಯಸ್ಯ, ನನ್ನ ಸೈನ್ಯದ ನಾಯಕರು. ಸಂಜ್ಞಾರ್ಥಂ ತಾನ್ ಬ್ರವೀಮಿತೇ, ನಿನ್ನ ತಿಳುವಳಿಕೆಗಾಗಿ ಹೇಳ್ತೇನೆ ಕೇಳು. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯಃ ಅಶ್ವತ್ಥಾಮ ವಿಕರ್ಣಶ್ಚ ಸೌಮದತ್ತಿಸ್ತಥೈವ ಚ. ಭವಾನ್ ಸ್ವಯಂ ತಾವು, ಭೀಷ್ಮರು, ಕರ್ಣ ಇಲ್ವೇ ಇಲ್ಲ, ಅದು ಅವನಿಗೆ ತಲೆಗೆ ಬಂದಿಲ್ಲ. ಕೃಪಶ್ಚ, ಕೃಪಾಚಾರ್ಯರು. ಸಮಿತಿ ಅಂದರೆ ಯುದ್ಧ ಅಂತ. ಸಮಿತಿಂಜಯ ಅಂದರೆ ಯುದ್ಧದಲ್ಲಿ ಗೆಲ್ಲುವವರು ಅಂತ. ಸೇವಾ ಸಮಿತಿ ಅಂದರೆ ಪ್ರಾಯ ಹೀಗೂ ಒಂದು ಅರ್ಥ ಇದೆಯೋ ಏನೋ. ಇಲ್ಲಿ ತಮಾಷೆಗಳಿದೆ, ಎಲ್ಲ ಸಮಿತಿಗಳು ಹಾಗಿರಲ್ಲ. ಸುಮ್ಮನೆ ಒಂದು ಸಮಿತಿ ಅಂದರೆ ಸಮೂಹ ಅಂತಲೂ ಇದೆ. ಸಮಿತಿಂಜಯ ಅಂದರೆ ಇಡೀ ಸಮೂಹವನ್ನೇ ಗೆಲ್ಲುವವರು ಅಂತ, ಹಾಗೂ ಒಂದು ಅರ್ಥ. ಸಮಿತಿ ಅಂದರೆ ಯುದ್ಧ ಅಂತಲೂ ಒಂದು ಅರ್ಥ ಇದೆ. ಸಮಿತಿಂಜಯ ಅಂದರೆ ಯುದ್ಧವನ್ನು ಗೆಲ್ಲುವವರು ಅಂತ ಎರಡೂ ಅರ್ಥ ಇದೆ. ಅಶ್ವತ್ಥಾಮ ವಿಕರ್ಣಶ್ಚ, ಅಶ್ವತ್ಥಾಮ ಮತ್ತು ವಿಕರ್ಣ ಅವನು ತಮ್ಮ. ಸೌಮದತ್ತಿ, ದ್ರೋಣ, ಭೀಷ್ಮ, ಕರ್ಣ, ಕೃಪ 4 ಜನ ಆದರು. ಅಶ್ವತ್ಥಾಮ, ವಿಕರ್ಣ, ಭೂರಿಶ್ರವಸ್ 7 ಜನ. ಅವ್ರ ಕಡೆ 11 ಜನ ಹೇಳಿ ತನ್ನ ಕಡೆ 7 ಜನರನ್ನು ಹೇಳಿಕೊಳ್ತಾನೆ. ಅನ್ಯೇತ ಬಹವಶೂರಾ ಮದರ್ಥೇ ತ್ಯಕ್ತ ಜೀವಿತಾ ನಾನಾ ಶಸ್ತ್ರ ಪ್ರಹರಣಾ ಸರ್ವೇ ಯುದ್ಧ ವಿಶಾರದಾ. ಇನ್ನು ಬೇಕಾಷ್ಟು ಜನರಿದ್ದಾರೆ, ಎಲ್ಲರೂ ನನಗಾಗಿ ಬಾಳನ್ನು ತೊರೆದು ಬಂದವರು, ಥರಥರದ ಶಸ್ತ್ರಗಳಿಂದ ಹೊಡೆಯಬಲ್ಲವರು, ಎಲ್ಲರೂ ಯುದ್ಧದಲ್ಲಿ ಜಾಣರು. ಹೀಗಿದ್ದರೂ ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ, ನಮ್ಮ ಸೇನೆ ಏನಿದೆ ಭೀಷ್ಮಾಚಾರ್ಯರು ರಕ್ಷಣೆ ಮಾಡಿದ್ದಾರೆ, ಎಲ್ಲ ಸರಿ. ಆದರೆ ನನಗೆ ಯಾಕೋ ಇದು ತುಂಬಿದೆ ಅಂತ ಅನ್ನಿಸ್ತಾ ಇಲ್ಲ. ಸಂವೇರ್ ಐ ಆಮ್ ಫೀಲಿಂಗ್ ನಾವು ವೀಕ್ ಅಂತ ಹೇಳಿ ಅನ್ನಿಸ್ತಾ ಇದೆ ನನಗೆ. ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಓಹ್, ಇಲ್ಲಿ ನಿಂತಿರುವ ಈ ಪಾಂಡವರ ಭೀಮನಿಂದ ರಕ್ಷಿತವಾದ ಸೈನ್ಯ ಪರ್ಯಾಪ್ತಂ, ಸಮರ್ಥ, ನಮ್ಮನ್ನು ಗೆಲ್ಲಲು ಸಮರ್ಥ. ಇಲ್ಲಿ ಆ ನನ್ನ ಸೇನೆ, ಈ ಪಾಂಡವರ ಸೇನೆ ಅಂತ ಯಾಕೆ ಹೇಳಿದ ಅಂತ ಗುರುಗಳ ವ್ಯಾಖ್ಯಾನವನ್ನು ನೋಡತಕ್ಕದ್ದು. ಅಯನೇಶು ಚ ಸರ್ವೇಶು. ಹೌದು ಹೌದು ಹೌದು, ಯಾಕೆಂದ್ರೆ ಅದು ಅಂಡರ್ಸ್ಟುಡ್. ಧೃಷ್ಟದ್ಯುಮ್ನ ಫೇಸ್ ಆಫ್ ಪಾಂಡವರು ಅಷ್ಟೇ. ಅದು ನಿಜವಾಗಿಯೂ ಕಂಟ್ರೋಲ್ ಮಾಡೋರು ಭೀಮನೆ ಅಂತ ಗೊತ್ತಿತ್ತು ಅವನಿಗೆ, ಮತ್ತೆಲ್ಲರಿಗೂ ಗೊತ್ತಿತ್ತಲ್ಲಿ. ಅಯನೇಶು ಚ ಸರ್ವೇಶು ಯಥಾ ಭಾಗಮವಸ್ಥಿತಾ ಭೀಷ್ಮಮೇವಾಭಿರಕ್ಷಂತು ಭವಂತಃ ಸರ್ವ ಏವ ಹಿ. ಅದರಿಂದ ಅಯನೇಶು ಆಯಕಟ್ಟುಗಳಲ್ಲಿ, ಎಲ್ಲ ಆಯಕಟ್ಟುಗಳಲ್ಲಿ ನಿಂತ, ಅಂದರೆ ಶತ್ರು ಸೈನ್ಯದ ದಾಳಿ ಎಲ್ಲ ಆಗತ್ತೆ, ಅದನ್ನು ಮುಂಚೆ ನಾವು ಊಹಿಸಿ ಯಾವ ಜಾಗದಲ್ಲಿ ನಿಲ್ಲಿಸಿದ್ದೇವೆ ಆ ಎಲ್ಲ ಜಾಗಗಳಲ್ಲಿ ಇರುವ ನೀವು ಭೀಷ್ಮರನ್ನೇ ರಕ್ಷಿಸಿ ಇಂದ. ಕಾರಣ ಏನು ಅಂದರೆ ಈಸ್ ಟಾರ್ಗೆಟೆಡ್. ಭೀಷ್ಮಾಚಾರ್ಯರು ಟಾರ್ಗೆಟೆಡ್. ಅವ್ರದ್ದೇ ಒಂದು ವ್ರತ ಉಂಟಲ್ಲ, ಹೆಣ್ಣಾದವ ಬಂದರೆ ನಾನು ಯುದ್ಧ ಮಾಡೋಲ್ಲ ಅಂತ. ಅದರಿಂದಾಗಿ
ಅವರನ್ನೇ ಟಾರ್ಗೆಟ್ ಇಟ್ಕೊಂಡು ಬರ್ತಾರೆ, ನೀವೇ ಅವರನ್ನು ರಕ್ಷಿಸಬೇಕು ಅಂತ ಹೇಳಿದ. ಇದು ಭೀಷ್ಮಾಚಾರ್ಯರಿಗೆ ಗೊತ್ತಾಯಿತು. ತನ್ನ ಸೇನೆಯ ಬಗೆಗೆ ಕಡೆ ಕ್ಷಣದಲ್ಲಿ ದುರ್ಯೋಧನನಿಗೆ ಅಳುಕು ಉಂಟಾಗ್ತಾ ಇದೆ ಅಂತ. ಅದಕ್ಕೆ ತಸ್ಯ ಸಂಜನಯನ್ ಹರ್ಷಂ ಕುರು ವೃದ್ಧ ಪಿತಾಮಹ ಸಿಂಹನಾದಂ ವಿನದ್ಯೋಚ್ಚೈಃ ಶಂಖಂ ದದ್ಮೌ ಪ್ರತಾಪವಾನ್. ಕುರುವೃದ್ಧನಾದ ಭೀಷ್ಮ ಪಿತಾಮಹ ತಸ್ಯ ದುರ್ಯೋಧನನಿಗೆ ಹರ್ಷಂ ಸಂಜನಯನ್ ಸಂತೋಷವನ್ನು ಉಂಟು ಮಾಡುತ್ತಾ ಉಚ್ಚೈಹಿ ಗಟ್ಟಿಯಾಗಿ ಸಿಂಹನಾದಂ ವಿನದ್ಯ ಹುಂಕಾರವನ್ನು ಮಾಡಿ ಅಂತ ಹೇಳಿ ಶಂಖಂ ದದ್ಮೌ ಶಂಖವನ್ನು ಊದಿದ. ತತಃ ಶಂಖಾಶ್ಚ ಭೇರ್ಯಶ್ಚ ಪಣವಾನಕ ಗೋಮುಖಾ ಸಹಸೈವಾಭ್ಯಹನ್ಯಂತ ಸಶಬ್ದಸ್ತು ಮುಲೋಭವತ್. ಆಗ ಶಂಖಗಳು, ಭೇರಿಗಳು, ಪಣವ ಆನಕ ಅಂತಂದರೆ ಭೇರಿ, ಗೋಮುಖ ಅಂತಂದರೆ ಕಹಳೆ, ಇವುಗಳೆಲ್ಲ ಸಹಸೈವ ಅಭ್ಯಹನ್ಯಂತ ಒಮ್ಮೆಲೆ ಮೊಳಗಿದವು. ಸಶಬ್ದ ತುಮುಲೋ ಭವತು, ಆ ಶಬ್ದ ತುಮುಲ ಭಯಂಕರವಾಯಿತು. ಪಾಂಚ ತತಶ್ವೇತ ಹಯೈರ್ಯುಕ್ತೆ ಮಹತಿ ಸ್ಯಂದನೆ ಸ್ಥಿತೌ ಮಾಧವ ಪಾಂಡವಶ್ಚೈವ ದಿವ್ಯೌ ಶಂಖೌ ಪ್ರದಧ್ಮತುಃ. ತದನಂತರ ಬಿಳಿಯಾದ ಕುದುರೆಗಳು ಹೂಡಿರುವ ಹಿರಿದಾದ ರಥದಲ್ಲಿ ಕುಳಿತುಕೊಂಡ ಒಬ್ಬ ಮಾಧವ, ಇನ್ನೊಬ್ಬ ಪಾಂಡವ. ಮಧು ಅನ್ನುವ ಯದುಕುಲದಲ್ಲಿ ಬಂದವ ಮಾಧವ, ಪಾಂಡುವಿನ ಮಗ ಪಾಂಡವ. ಮಾಧವ ಕೃಷ್ಣ, ಪಾಂಡವ ಅರ್ಜುನ. ಅದಕ್ಕೆ ಕುಂತಿಯನ್ನ ಮಾಧವಿ ಅಂತ ಕರೀತಾರೆ. ಯಾಕೆಂದ್ರೆ ಮಧುಕುಲದಲ್ಲಿ ಬಂದವಳು, ಇವನು ಅದೇ ಕುಲದವ, ಹೀಗಾಗಿ ಮಾಧವ. ಮಾಧವ ಮತ್ತು ಪಾಂಡವರು ದಿವ್ಯೌ ಶಂಖೌ ಪ್ರದಧ್ಮತುಃ ಅಲೌಕಿಕವಾದ ಶಂಖವನ್ನು ಮೊಳಗಿಸಿದರು. ಪಾಂಚಜನ್ಯಂ ಹೃಷಿಕೇಶ ದೇವದತ್ತಂ ಧನಂಜಯ ಪೌಂಡ್ರಂ ದದ್ಮೌ ಮಹಾಶಂಖಂ ಭೀಮಕರ್ಮಾವೃಕೋದರ. ಶ್ರೀಕೃಷ್ಣ ಪಾಂಚಜನ್ಯವನ್ನು ಮೊಳಗಿಸಿದ. ಧನಂಜಯ ಅರ್ಜುನ ದೇವದತ್ತವನ್ನು ಮೊಳಗಿಸಿದ. ಇದಕ್ಕೆ ಹೆಸರೇ ದೇವದತ್ತ, ದೇವತೆಗಳು ಕೊಟ್ಟದ್ದು ದೇವದತ್ತ. ಪೌಂಡ್ರಂ ದದ್ಮೌ ಮಹಾಶಂಖಂ, ಭೀಮಸೇನ ಪೌಂಡ್ರವೆನ್ನುವ ಶಂಖವನ್ನು ಮೊಳಗಿಸಿದ. ಪೌಂಡ್ರಂ ದದ್ಮೌ ಮಹಾಶಂಖಂ ಭೀಮಕರ್ಮಾವೃಕೋದರ, ಶತ್ರುಗಳ ಎದೆಗೆಡುವ ಕ್ರಿಯೆಗಳನ್ನು ಮಾಡುವವ ಭೀಮಕರ್ಮ. ಅಂತಹ ವೃಕೋದರ, ವೃಕವೆನ್ನುವ ಹೆಬ್ಬೆರಳ ಗಾತ್ರದ ಅಗ್ನಿ ಅವನ ಎದೆಯೊಳಗಿತ್ತು. ಆದ್ದರಿಂದಾಗಿ ಅವನನ್ನು ವೃಕೋದರ ಅಂತಂದರು. ವೃಕ ಅನ್ನೋದು ಅಗ್ನಿಯ ಹೆಸರು. ತೋಳದಂತೆ ಹೊಟ್ಟೆಯವ ಅಂತ ಅರ್ಥ ಮಾಡಬಾರದು. ತೋಳದಂತೆ ಹೊಟ್ಟೆಯವ ಅಂತ ಅರ್ಥ ಮಾಡಿದ್ರೆ ತಪ್ಪೇನೂ ಇಲ್ಲ. ಅಂದರೆ ಸಣ್ಣಗಿತ್ತು ಅವನ ಹೊಟ್ಟೆ, ಬಡ ನಡುವಿನವ ಅಂತ ತಪ್ಪೇನೂ ಇಲ್ಲ. ಆದರೆ ವಿಶೇಷ ಅರ್ಥ ಇದೆಯಲ್ಲ, ಪುರಾಣಗಳಲ್ಲೇ ಅದು ಅರ್ಥವನ್ನು ಹೇಳಿದ್ದಾರೆ. ಮತ್ತೆ ಹಾಗಿದ್ರೆ ಬಡನಡು ಇದ್ದೇ ಇರುತ್ತೆ. ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರ ನಕುಲ ಸಹದೇವಶ್ಚ ಸುಘೋಷ ಮಣಿಪುಷ್ಪಕವು. ಅನಂತ ವಿಜಯವೆನ್ನುವ ಶಂಖವನ್ನ ಯುಧಿಷ್ಠಿರ ಊದಿದ. ಯುಧಿಷ್ಠಿರ ಅಂದರೆ ಯುದ್ಧದಲ್ಲಿ ಸ್ಥಿರವಾದವ ಅಂತ. ಇನ್ನು ನಕುಲ ಮತ್ತು ಸಹದೇವ ಕ್ರಮೇಣ ಅವರ ಶಂಖದ ಉಲ್ಲೇಖವೂ ಇದೆ, ಸುಘೋಷ ಮತ್ತು ಮಣಿಪುಷ್ಪಕ ಅಂತ. ಇನ್ನು ಉಳಿದವರ ಶಂಖ ಎಲ್ಲ ಇತ್ತು, ಆದರೆ ಅವರು ಯಾರೂ ಕೂಡ ಶಂಖಗಳ ಹೆಸರನ್ನು ಹೇಳಲಿಲ್ಲ. ಕಾಶ್ಯಶ್ಚ ಪರಮೇಶ್ವಾಸ, ಇಶ್ವಾಸ ಅಂದರೆ ಬಿಲ್ಲು, ಇಶು ಆಸ. ಇಶು ಅಂದರೆ ಬಾಣ, ಆಸ ಅಂತಂದರೆ ಬಾಣಕ್ಕೆ ಆಧಾರ. ಇಶು ಆಸ ಅಂತಂದರೆ ಬಿಲ್ಲು ಅಂತ. ಬಾಣದ ಆಧಾರ ಯಾವುದು? ಬಿಲ್ಲು. ಮಹೇಶ್ವಾಸ, ಹಿರಿದಾದ ಬಿಲ್ಲಿನ ಕಾಶಿರಾಜ. ಮಹಾರಥನಾದ ಶಿಖಂಡಿ, ಧೃಷ್ಟದ್ಯುಮ್ನ ವಿರಾಟ ಸಾತ್ಯಕಿ. ಅವನು ಸಾತ್ಯಕಿ ಅಪರಾಜಿತ. ಯಾಕೆ ಅಪರಾಜಿತ ಅಂದರೆ ದೇವರ ಬಲ ಇತ್ತು ಅವನಿಗೆ. ದೇವರು ಅವನಿಗೊಂದು ವರ ಕೊಟ್ಟಿದ್ದ.
ನೀನು ಆಯ್ಕೆ ಮಾಡಿಕೊಂಡ ದಿನ ಯಾರಿಂದಲೂ ಸೋಲೋದಿಲ್ಲ ಅಂತ. ಯಾವುದಾದ್ರೂ ಅಷ್ಟೇ, ದೇವರೇ ನನಗೆ ನೀನು ಕೊಟ್ಟ ವರ ಇವತ್ತು ವರ್ಕೌಟ್ ಆಗಲಿ ಅಂತಂದ್ರೆ ಇವತ್ತು ಅವನು ಎಲ್ಲೂ ಸೋಲಲ್ಲ. ಅದರಿಂದಾಗಿ ಅವನಿಗೆ ಅಪರಾಜಿತ ಅಂತ ಸಾತ್ಯಕಿಗೆ. ಇವರೆಲ್ಲರೂ ಕೂಡ ದೃಪದೋ ದ್ರೌಪದೇಯಾಶ್ಚ ಸರ್ವಶ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹು ಶಂಖಂ ದದ್ಭ ಪೃಥಕ್ ಪೃಥಕ್. ದೃಪದ, ದ್ರೌಪದೇಯರು ಎಲ್ಲರೂ ಕೂಡ ಸೌಭದ್ರಶ್ಚ ಮಹಾಬಾಹು, ಅಭಿಮನ್ಯು, ಸುಭದ್ರೆಯ ಮಗ ಅಭಿಮನ್ಯು, ಇವರೆಲ್ಲರೂ ಕೂಡ ಪ್ರತ್ಯೇಕವಾಗಿ ತಮ್ಮ ಶಂಖವನ್ನು ಊದಿದರು. ಶಂಖ ಯಾಕೆ ನನಗನ್ಸೋದು ಇದು ಕ್ರಮೇಣ ಮುಂದಿನ ಟೈಮಿನಲ್ಲಿಯೂ ಇದನ್ನು ಟೆಸ್ಟ್ ಮಾಡ್ತಾ ಇರಬೇಕು ಈ ಪ್ರಮೇಯವನ್ನು. ಪ್ರಾಯ ಶಂಖ ಊದೋದು ಯಾವಾಗ, ಶಂಖವನ್ನು ಒಪ್ಪಿಕೊಳ್ಳೋದು ಯಾವಾಗ ಅಂದರೆ ಓಂಕಾರವನ್ನು ಯಾರು ಒಪ್ಕೊಳ್ತಾರೆ ಅವರು ಮಾತ್ರ ಶಂಖವನ್ನು ಒಪ್ಪಿಕೊಳ್ಳಿಕ್ಕೆ ಸಾಧ್ಯ. ಯಾರು ಶಂಖವನ್ನು ಒಪ್ಪೋದಿಲ್ಲ, ಯಾರು ಓಂಕಾರ ಒಪ್ಪಲ್ಲ, ಅವರು ಶಂಖ ಬೇಡ ಅಂತಾರೆ. ಅದು ಅಸ್ಥಿ, ಅದನ್ನು ಬಳಸಬಾರದು ಅಂತಾರೆ. ಶಂಖ ಅನ್ನೋದು ಸಮುದ್ರ ಜೀವಿಯ ಒಂದು ಮೂಳೆ, ಅದರಿಂದಾಗಿ ಶಂಖವನ್ನು ಬಳಸಬಾರದು ಅಂತಾರೆ. ಯಾರು ಓಂಕಾರವನ್ನು ಒಪ್ಪೋದಿಲ್ಲ ಅವರು. ಅದರಿಂದಾಗಿ ಪ್ರಾಯ ಇವರೆಲ್ಲರೂ ಕೂಡ ನಾವು ಪರಮಾತ್ಮನ ಸರ್ವೋತ್ತಮತ್ವವನ್ನು, ಓಂಕಾರವು ಪರಮಾತ್ಮನನ್ನು ಹೇಳುತ್ತೆ ಅನ್ನೋದನ್ನು, ವೈದಿಕತ್ವವನ್ನು ನಾವು ಒಪ್ಪಿಕೊಂಡಿದ್ದೇವೆ ಅಂತ ಹೇಳಿ ಇವರು ಶಂಖ ಊದ್ತಾ ಇದ್ರು ಅಂತ ಕಾಣುತ್ತೆ. ಇನ್ನು ಭೀಷ್ಮಾಚಾರ್ಯರಂತೂ ಸರಿಯೇ ಸರಿ, ದ್ರೋಣಾಚಾರ್ಯರು ಸರಿ, ಸದಾಶಿವ ಸರಿ, ಅಂದರೆ ಅಶ್ವತ್ಥಾಮ ಅವರೆಲ್ಲ ಒಪ್ಪಿದ್ರು. ಆದರೆ ದುರ್ಯೋಧನಾದಿಗಳು ಯಾರೂ ಕೂಡ ಶಂಖನಾದ ಮಾಡಲಿಲ್ಲ. ಕಾರಣ ಏನು ಅಂದರೆ ಅವರು ಓಂಕಾರ ಒಪ್ಪಿರಲಿಲ್ಲ. ಈ ಸೂಕ್ಷ್ಮವಾದ ಸಂಗತಿ ಏನಿದೆ ಇದು ಬೇರೆ ಬೇರೆ ಇತಿಹಾಸಗಳಲ್ಲಿ ವ್ಯಾಪ್ತವಾಗಿದೆ ಅಂತ ಅನ್ನಿಸುತ್ತೆ. ಈ ಪ್ರಮೇಯ ನೋಡೋಣ, ಇದು ಬೇರೆ ಬೇರೆ ಕಾಲದಲ್ಲಿ ಈ ಪ್ರಮೇಯ ಹೌದಾ ಅಂತ ಹೇಳಿ. ಜರಾಸಂಧ ಊದಿದ್ದಿಲ್ಲ, ಯಾವ ದೈತ್ಯರು ಊದಿದ್ದೂ ಇಲ್ಲ ಶಂಖವನ್ನ. ಯಾವ ದೈತ್ಯರು ಶಂಖವನ್ನು ಊದಿದ್ದಾರೆ ಅಂತ ನಮಗಂತೂ ತಿಳಿದು ಬರೋದಿಲ್ಲ. ಯಾರಾದರೂ ತೀರಾ ಬುದ್ಧಿವಂತಿಕೆ ಉಪಯೋಗಿಸಿ ಇದನ್ನು ಯಾರೋ ಒಬ್ಬ ಕಾಲನೇಮಿ ಊದಿದ್ದ ಅಂತಂದ್ರೆ ಏನು ಮಾಡೋದು? ಪ್ರಾಯ 99% ಊದಿರಲ್ಲ. ಮತ್ತು ಇದೇ ಪ್ರಮೇಯ. ಯಾಕೆ ಶಂಖ ಇಷ್ಟ ಆಗುತ್ತೆ ಒಬ್ರಿಗೆ ಅಂದರೆ ಓಂಕಾರವನ್ನು ಯಾರು ಇಷ್ಟಪಡ್ತಾರೆ ಅವರು. ಯಾರು ಓಂಕಾರ ಇಷ್ಟಪಡೋದಿಲ್ಲ ಅವರು ಶಂಖವನ್ನು ಇಷ್ಟಪಡಲ್ಲ. ನಮ್ಮ ಪೂಜೆಗಳಲ್ಲಿ ಶಂಖ ಊದೋದು ಯಾಕೆ ಅಂತ ಗೊತ್ತಾಯ್ತಲ್ಲ, ಓಂಕಾರ, ಓಂಕಾರದ ನಾದ. ವೀಣೆ ಓಂಕಾರದ ನಾದ. ಇದ್ಯಾವುದು ಇಷ್ಟ ಆಗಲ್ಲ ಬಹಳ ಜನರಿಗೆ. ಯಾರಿಗೆ ಅಂತ ಗೊತ್ತಾಗಿರುತ್ತೆ ನಿಮಗೆ. ಗಂಟೆಯೂ ಓಂಕಾರ, ಜಾಘಂಟೆಯೂ ಓಂಕಾರ. ಸಘೋಷೋ ಧಾರ್ತರಾಷ್ಟ್ರಾಣಾಂ ಹೃದಯ ನಿವ್ಯದಾರಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋ ವ್ಯನುನಾದಯನ್. ಆ ಘೋಷ, ಶಂಖದ ಘೋಷ ದುರ್ಯೋಧನಾದಿಗಳ ಎದೆಯನ್ನು ಗಡಗಡ ನಡುಗಿಸಿತು. ಭೂಮಿ ಆಕಾಶಗಳನ್ನು ಹಬ್ಬಿ ತಬ್ಬಿತು. ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೇ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವಃ ಹೃಷೀಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ. ಹೀಗೆ ಆಯಕಟ್ಟಿನಲ್ಲಿ ನಿಂತ ಯುದ್ಧಕ್ಕೆ ಸನ್ನದ್ಧರಾದ ದುರ್ಯೋಧನಾದಿಗಳನ್ನು ಕಂಡು ಇನ್ನೇನು ಯುದ್ಧ ಶುರು ಆಗಬೇಕು. ಆಗ ಧನುರುದ್ಯಮ್ಯ ಬಿಲ್ಲನ್ನು ಎತ್ತಿ ಅರ್ಜುನ ಕೃಷ್ಣನಿಗೆ ಹೀಗೆ ಹೇಳಿದ: ಸೇನಯೋರುಭಯೋರ್ಮಧ್ಯೆ ರಥಂ ಸ್ಥಾಪಯಮೇಚ್ಯುತ ಯಾವದೇತಾನ್ ನಿರೀಕ್ಷೇಹಂ ಯೋದ್ಧು ಕಾಮಾನವಸ್ಥಿತಾನ್ ಕೈರ್ಮಯಾ ಸಹ ಯೋದ್ಧವ್ಯಂ ಅಸ್ಮಿನ್ ರಣಸಮುದ್ಯಮೇ. ಅಚ್ಯುತ, ಯುದ್ಧ ಮಾಡಲು ಬಯಸಿ ಈಗ
ರಣರಂಗದಲ್ಲಿ ನಿಂತ ಎಲ್ಲರನ್ನೂ ನಾನೊಮ್ಮೆ ನೋಡಬೇಕು ಅಂದರೆ ವಾಚ್ ಮಾಡಬೇಕು ಅಂತಾರಲ್ಲ, ಆ ಪರಿಭಾಷೆ ನೋಡಬೇಕು. ಯಾಕೆ ಕೈರ್ಮಯ ಸಹ ಯೋದ್ಧವ್ಯಂ, ನಾನು ಯಾರ ಜೊತೆ ಯುದ್ಧ ಮಾಡಬೇಕು ಅಂತ ನಾನು ಎದುರಾಳಿಗಳನ್ನು ಆಯ್ಕೆ ಮಾಡಿಕೊಳ್ಬೇಕು. ಐ ಹ್ಯಾವ್ ಟು ಚೂಸ್. ಯೋತ್ಸ್ಯಮಾನಾನ್ ಅವೇಕ್ಷೇಹಂ ಯ ಏತೇತ್ರ ಸಮಾಗತಾಃ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇಃ ಯುದ್ಧೇ ಪ್ರಿಯ ಚಿಕೀರ್ಷವಃ. ಯುದ್ಧ ಮಾಡಲಿಕ್ಕೆ ಯಾರ್ಯಾರು ತೊಡಗಿದ್ದಾರೆ, ದುರ್ಬುದ್ಧಿಯಾದ ದುರ್ಯೋಧನನಿಗೆ ಪ್ರಿಯವನ್ನುಂಟು ಮಾಡಲಿಕ್ಕೆ ಯಾರು ಬಂದಿದ್ದಾರೆ, ಅವರೆಲ್ಲರನ್ನ ನೋಡಬೇಕು ಅಂತ ಇದ್ದೇನೆ ಅಂತ ಹೇಳಿದ. ಇಷ್ಟನ್ನ ಆಚಾರ್ಯರು ಈ ಭೀಷ್ಮ ಪರ್ವದ 23 ಅಧ್ಯಾಯಗಳನ್ನು ಆಚಾರ್ಯರು ಸಂಗ್ರಹಿಸಿದ್ದು ಹೇಗೆ ಗೊತ್ತಾ? ತೇ ಸೇನೆ ಸಮರಾರಂಭೆ ಸಮೇತೆ ಸಾಗರೋಪಮೆ ಭೀಷ್ಮ ಮುಖೇ ವೀಕ್ಷ್ಯ ಪ್ರಾಹವಾಸ ವಿರಚ್ಯುತಂ. ಸಮರಾರಂಭೆ, ಯುದ್ಧಕ್ಕೆಂದು ಸಿದ್ಧವಾದ, ಸಾಗರೋಪಮೇ, ಕಡಲಿನಂತೆ ಇರುವ, ಸಮೇತೆ, ಎದುರು ಬದರಾದ ಸೇನೆಯನ್ನ. ಎಂತಹ ಸೇನೆ? ಭೀಷ್ಮ ಮುಖೆ. ಒಂದು ಕಡೆಗೆ ಭೀಮನೇ ನೇತೃ, ಇನ್ನೊಂದು ಕಡೆಗೆ ಭೀಷ್ಮನೇ ನೇತೃ. ಇದನ್ನು ವೀಕ್ಷ ಕಂಡು ವಾಸವಿಹಿ ಇಂದ್ರನ ಮಗನಾದ ಅರ್ಜುನ ಅಚ್ಯುತಂ ಪ್ರಾಹ, ಎಂದು ಚ್ಯುತನಾಗದ ಕೃಷ್ಣನಿಗೆ ಹೇಳಿದ. ಅಂದ್ರೆ ಅವನು ಜ್ಞಾನಚ್ಯುತಿ ಇಲ್ಲ. ಇವನು ಕೇಳಿದ್ದಕ್ಕೆ ಆಚಾರ್ಯರು ನೋಡಿ ಹೇಳೋದು ಅಲ್ಲ, ಇವನೇನೋ ಕೇಳಿದ, ಇವನಿಗೆ ಮರೆತು ಹೋಗಿತ್ತು, ಆದರೆ ಹೇಳುವವನಿಗೆ ಮರೆತಿರಲಿಲ್ಲ. ಅಚ್ಯುತ ಅಲ್ವಾ ಅವನು. ಅಜ್ಞಾನೇ ನಚ್ಯುತೋ ಭವತಿ, ಅಜ್ಞಾನದಲ್ಲಿ ಜಾರುವುದಿಲ್ಲ, ಆದ್ದರಿಂದಾಗಿ ಜಾರದವ ಅಚ್ಯುತ. ಅಂದ್ರೆ ಸೇನಯೋರುಭಯೋರ್ ಮಧ್ಯೆ ರಥಂ ಸ್ಥಾಪಯಮೇಚ್ಯುತ ಇತ್ಯುಕ್ತ ಸತಥಾ ಚಕ್ರೆ ಪಾರ್ಥ ಪಶ್ಯಂಶ್ಚ ಬಾಂಧವಾನ್. ಸೇನೆ 2 ಪಡೆಗಳ ನಡುವೆ ಅಚ್ಯುತ ನನ್ನ ರಥವನ್ನು ನೆಲೆಗೊಳಿಸು ಎಂದು ಹೇಳಿದ. ಆಗ ಕೃಷ್ಣ ಹಾಗೆ ಮಾಡಿದ. ಇಷ್ಟೇ. ಅಂದರೆ ನೀವು ಸುಮಾರು ಎಷ್ಟು ದಿವಸ, ಒಂದು 8 ದಿವಸ ಕೇಳಿದ್ದೀರಾ 23 ಅಧ್ಯಾಯ. ಆ 23 ಅಧ್ಯಾಯ 8 ದಿವಸ ಏನೇನು ಕೇಳಿದ್ರಿ? ಬೇರೆ 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 ವ್ಯೂ ಇಂದ ಅದೆಲ್ಲವನ್ನು ಹೇಳಿಬಿಟ್ರು. ಸಮರಾರಂಭೆ ಸಾಗರೋಪಮೆ ಅಂತ. ಸಾಗರೋಪಮೆ ಹೇಗೆ ಸಮುದ್ರದಲ್ಲಿ ಏರಿಳಿತಗಳಿರುತ್ತೋ ಹಾಗೆ ಯುದ್ಧದಲ್ಲಿ ಯುದ್ಧ ಮಾಡುವವನ ಭಾವನೆಗಳು ಏರಿಳಿತದಿಂದ ಕೂಡಿರುತ್ತೆ. ಆ ಸಮುದ್ರ ಯಾರಿಗೆ ಮುಖವಾಣಿಯಾಗಿರುತ್ತೆ? ಜಲಚರ ಪ್ರಾಣಿಗಳಿಗೆ. ಹಾಗೆ ಇಬ್ಬರಿಗೂ, ಅಂದರೆ ಕೆಟ್ಟವರಿಗೂ ಒಳ್ಳೆಯವರಿಗೂ ಕಡಲಿನಂತೆ ಇದೆ ಈ ಸಮುದ್ರ. ಕೆಟ್ಟವರು ಆ ಕಡಲಲ್ಲಿ ಸೇರಿದ್ದಾರೆ, ಒಳ್ಳೆಯವರು ಈ ಕಡಲಿನಲ್ಲಿ ಸೇರಿದ್ದಾರೆ. ಹೀಗೆ ಎಲ್ಲ ರೀತಿಯಿಂದ, ಎಷ್ಟೂ ರೀತಿಯಿಂದ ತೆರೆದುಕೊಳ್ಳುತ್ತೆ. ಸಾಗರದಲ್ಲಿ ಆಕಸ್ಮಿಕವಾದ ಬಿರುಗಾಳಿ, ತಂಗಾಳಿ, ಅದರಿಂದ ಬೇರೆ ಕಡೆಗೆ ಮಳೆ ಎಲ್ಲ ಉಂಟಾಗತ್ತೆ. ಅದೇ ರೀತಿ ಇಲ್ಲಿಯೂ ಕೂಡ ಭಾವನೆಯ ಬಿರುಗಾಳಿ, ಆ ತರಹ ಎಲ್ಲ ಎಷ್ಟು ಹೇಗೂ ವ್ಯಾಖ್ಯಾನ ಮಾಡಬಹುದು. ಅಷ್ಟು ಸೊಗಸಾಗಿ ಆಚಾರ್ಯರು ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಸಂಜಯ ವಾಚ, ಇದು ಸಂಜಯನ ವ್ಯೂ. ಅರ್ಜುನ ಹೀಗೆ ಹೇಳಿದ ಅಂತ ಸಂಜಯನ ವ್ಯೂ. ಇಲ್ಲಿ ತನಕ ಋಷಿಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ, ಅಲ್ಲಿ ತನಕ ಸಂಜಯನ ಮಾತು. ಇದಮಾಹ ಮಹೀಪತೆ ಅರ್ಜುನ ಸೇನೆಯೋರುಭಯೋರ್ ಮಧ್ಯೆ, ಸೇನೆಯೋರುಭಯೋರ್ ಮಧ್ಯೆ ಅಂತ ಇದೆಯಲ್ಲ, ಅದು ಅರ್ಜುನನ ಮಾತು. ಮುಂದೆ ಏವ ಮುಕ್ತೋ ಋಷಿಕೇಶ ಅಂತ ಇದೆಯಲ್ಲ, ಅದು ಸಂಜಯನ ಮಾತು. ಏವ ಮುಕ್ತೋ ಋಷಿಕೇಶೋ ಗುಡಾಕೇಶೇನ ಭಾರತ ಸೇನಯೋರುಭಯೋರ್ ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ ಭೀಷ್ಮದ್ರೋಣ ಪ್ರಮುಖತಃ
ಸರ್ವೇಷಾಂಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೈತಾನ್ ಸಮವೇತಾನ್ ಕುರುನಿತಿ. ಹೀಗೆ ಹೃಷಿಕೇಶ ಹೇಳಿದಾಗ, ಹೀಗೆ ಯಾರು ಹೇಳಿದ್ದು? ಗುಡಾಕೇಶ ಹೇಳಿದ್ದು. ಗುಡಾಕ ಅಂದರೆ ನಿದ್ರೆ ಅಂತ ವ್ಯಾಖ್ಯಾನ ಮಾಡ್ತಾರೆ. ಗುಡಾಕ ನಿದ್ರೆಗೆ ಈಶ ಒಡೆಯ, ಅಂದರೆ ಬಹಳ ದಿವಸಗಳ ಕಾಲ ನಿದ್ರೆಗೆಡಬಲ್ಲವ ಗುಡಾಕೇಶ. ಅಂತಹ ಗುಡಾಕೇಶ ಅರ್ಜುನ ಹೃಷಿಕೇಶನಿಗೆ ನುಡಿದ. ಆಗ ಹೃಷಿಕೇಶ ಎರಡೂ ಸೇನೆಗಳ ನಡುವೆ ರಥವನ್ನು ನಿಲ್ಲಿಸಿದ. ಭೀಷ್ಮ, ದ್ರೋಣ ಮೊದಲಾದ ಎಲ್ಲರ ಕಾಣುವ ಹಾಗೆ, ಎಲ್ಲ ರಾಜರು ಕಾಣುವ ಹಾಗೆ ನಿಲ್ಲಿಸಿ, ಉವಾಚ ಪಾರ್ಥ ಪಶ್ಯೈತಾನ್ ಸಮವೇತಾನ್ ಕುರುನಿತಿ. ಹೇಳಿದ ಪಾರ್ಥ, ಅರ್ಜುನ ನೋಡು, ಸಮವೇತಾನ್ ಕುರುನ್, ಎಲ್ಲರೂ ಒಂದಾಗಿ ನಿಂತಿರುವ ಸೇನೆಯನ್ನು ನೋಡು. ತತ್ರ ಪಶ್ಯತ್ ಸ್ಥಿತಾನ್ ಪಾರ್ಥ ಪಿತೃನಥ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖೀನ್ ತಥಾ ಶ್ವಶುರಾನ್ ಸಹೃದಶ್ಚೈವ ಸೇನಯೋರುಭಯೋರಪಿ ತಾನ್ ಸಮೀಕ್ಷ ಸ ಕೌಂತೇಯಃ ಸರ್ವಾನ್ ಬಂಧೂನವಸ್ಥಿತಾನ್ ಕೃಪಯಾ ಪರಯಾ ವಿಷ್ಟೋ ವಿಷೀದನ್ನಿದಮಬ್ರವೀತ್. ಆಗ ಅರ್ಜುನ ಕಣ್ಣು ಹಾಯಿಸಿದ. ಪಿತೃನ್, ತಂದೆ. ಯಾರು? ತಂದೆಯ ಸಮಾನರಾದ ಭಗದತ್ತ, ಸೋಮದತ್ತ ಮೊದಲಾದವರು. ಪಿತಾಮಹಾನ್, ಬಾಹ್ಲಿಕ, ಆಮೇಲೆ ಭೀಷ್ಮ, ಅವರೆಲ್ಲ ಪಿತಾಮಹರು. ಆಚಾರ್ಯಾನ್, ಕೃಪಾ, ಬೇಕಾಷ್ಟು ಜನ ಇದ್ದಾರೆ. ದ್ರೋಣ, ಮಾತುಲಾನ್, ತನ್ನ ತಾಯಿಯ ಶಲ್ಯ ಮೊದಲಾದವರು, ಇಲ್ಲಿಯೂ ನೋಡ್ತಾನಲ್ಲ. ಭ್ರಾತೃನ್, ಅಣ್ಣ ತಮ್ಮಂದಿರು, ಎರಡೂ ಕಡೆ ಅವರೇ ಇರೋದು. ಪುತ್ರಾನ್, ಮಕ್ಕಳಿಗೆ ಸಮಾನರು. ದುರ್ಯೋಧನ ದುಶ್ಯಾಸನಾದಿಗಳ ಮಕ್ಕಳು, ಹಾಗೆ ನಮ್ಮ ಮಕ್ಕಳು. ಪೌತ್ರಾನ್, ಘಟೋತ್ಕಚನ ಮಗ ಒಬ್ಬ ಇದ್ದ, ನಿಷ್ಟ್ಯ, ಆ ಥರದವರು ಅಂಜನವರ್ಮ ಅಂತ ಕರೀತಾರೆ. ಸಖೀನ್ಸ್ತಥಾ, ಗೆಳೆಯರು, ಚಿಕ್ಕಂದಿನಿಂದ ಒಡನಾಡಿದವರು. ತಾನ್ ಸಮೀಕ್ಷ ಸ ಕೌಂತೇಯಃ ಸರ್ವಾನ್ ಬಂಧೂನವ ಶ್ವಶುರಾನ್, ಶ್ವಶುರಾನ್ ಅಂದರೆ ಹೆಣ್ಣು ಕೊಟ್ಟ ಮಾವ. ಸಹೃದಶ್ಚೈವ, ಆತ್ಮೀಯ ಗೆಳೆಯರು, ಎರಡೂ ಕಡೆ ಸೇನೆಯಲ್ಲಿ ನೋಡಿದನಂತೆ. ಹೀಗೆ ಎಲ್ಲ ಕಡೆ ನಿಂತಿರುವವರನ್ನು ನೋಡಿದ. ಕೃಪಯಾ ಪರಯಾ ವಿಷ್ಟ, ವೇದವ್ಯಾಸರೇ ಹೇಳಿದ್ರು, ಉತ್ಕೃಷ್ಟವಾದ ಕೃಪೆ ಅವನನ್ನು ಆವರಿಸಿತು. ವಿಷೀದನ್ನಿದಮಬ್ರವೀತ್, ಆಗ ಕತಿಗೊಂಡು ಹೀಗೆ ನುಡಿದ. ಅರ್ಜುನ ಉವಾಚ ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಯುಯುತ್ಸುಂ ಸಮೀಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂಚ ಪರಿಶುಷ್ಯತಿ ವೇಪಥುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ. ಕೃಷ್ಣ, ಯುದ್ಧ ಮಾಡಲು ತೊಡಗಿರುವ ಈ ನನ್ನ ಜನರನ್ನ ಕಂಡು ಸೀದಂತಿ ಮಮ ಗಾತ್ರಾಣಿ, ನನ್ನ ಮೈ ಒಣಗಿ ಹೋಗುತ್ತಿದೆ. ಮುಖಂಚ ಪರಿಶುಷ್ಯತಿ, ಮುಖ ಬಾಡಿ ಹೋಗುತ್ತಿದೆ. ವೇಪಥುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ, ನನ್ನ ಮೈ ಕುಸಿತಾ ಇದೆ, ಮುಖ ಬಾಡಿದೆ, ಇಡೀ ಮೈಯಲ್ಲಿ ನಡುಕ ಹೊತ್ತಿದೆ. ರೋಮಹರ್ಷ, ಏನೋ ಭಯದಿಂದ, ಅವ್ಯಕ್ತವಾದ ಭಯದಿಂದ ಮೈಗೂದಲೆಲ್ಲ ನಿಮಿರಿ ನಿಂತಿದೆ. ನಿಮಿತ್ತಾನಿ ಪಶ್ಯಾಮಿ ವಿಪರೀತಾನಿ ಕೇಶವ ನ ಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವದನಮಾಹವೇ ಕೇಶವ. ವಿಪರೀತಾನಿ ನಿಮಿತ್ತಾನಿ ಪಶ್ಯಾಮಿ, ಭೂಮಿಯ ಆಗಸದ ನನ್ನ ಮೈಯ ಸೂಚನೆಗಳನ್ನು ಗಮನಿಸಿದರೆ ಒಳ್ಳೆಯದೇನೂ ಆಗಲ್ಲ ಇದರಿಂದ ಅಂತ ಅನ್ನಿಸ್ತಾ ಇದೆ. ಎಲ್ಲರಿಗೂ ಕೇಡುಗಾಲ ಬಂದಿದೆ ಅಂತ ಅನ್ನಿಸುತ್ತೆ.
ನ ಚ ಶ್ರೇಯೋನು ಪಶ್ಯಾಮಿ. ಶ್ರೇಯ ಅಂದರೆ ಪರಲೋಕದಲ್ಲಿ ಒಳ್ಳೆಯದಾಗುವುದು ಶ್ರೇಯ. ಪ್ರೇಯ ಅಂದರೆ ಈ ಲೋಕದಲ್ಲಿ ಒಳಿತಾಗುವುದು. ಯಾರಿಗಾದರೂ ಇನ್ನು ಮೇಲೆ ನೀವು ಕೇಳುವವರು ಹಿರಿಯರು ಆಶೀರ್ವಾದ ಮಾಡಬೇಕು ಅಂತ ಇದ್ದರೆ, ನಿಮ್ಮ ಮನಸ್ಸಿನಲ್ಲಿ ಈ ಲೋಕದ ಭೋಗ ಭಾಗ್ಯಗಳು ಸಿಗಲಿ ಈ ಮಗುವಿಗೆ ಅಂತ ಇದ್ದರೆ ಪ್ರೇಯೋಸ್ತು ಅಂತ ಆಶೀರ್ವಾದ ಮಾಡಿರಿ. ನಿಮಗೆ ಪ್ರೇಯಸ್ಸಾಗಲಿ ಅಂತ, ಶ್ರೇಯಸ್ಸಾಗಲಿ ಅಲ್ಲ. ಅದರಿಂದಾಗಿ ಅವನು ಹೇಳ್ತಾನೆ, ಗಾಂಡೀವಂ ಸ್ರಂಸತೆ ಹಸ್ತಾತ್ ತ್ವಕ್ಚೈವ ಪರಿದಹ್ಯತೆ. ಗಾಂಡೀವವೆಂಬ ಬಿಲ್ಲು ಜಾರ್ತಾ ಇದೆ, ಜ್ವರ ಬಂದಾಗ ಆಗ್ತಾ ಇದೆ, ನನ್ನ ಚರ್ಮ ಉರಿತಾ ಇದೆ. ನ ಚ ಶಕ್ನೋಮ್ಯಮಸ್ಥಾತುಂ ಭ್ರಮತೀವ ಚ ಮೇ ಮನಃ. ನಿಲ್ಲಲಾಗುತ್ತಿಲ್ಲ, ನನ್ನ ಮನಸ್ಸು ಗರಗರ ಗರನೆ ತಿರುಗುತ್ತಾ ಇದೆ. ಈ ಎಲ್ಲ ನಿಮಿತ್ತಗಳನ್ನು ನೋಡಿದ್ರೆ ಶ್ರೇಯಸ್ಸು ಪರಲೋಕದಲ್ಲಿ ಸುಖ ಆಗುತ್ತೋ ಇಲ್ವೋ ಅಂತ ನಮಗೆ ಡೌಟ್ ಇದೆ. ಈ ಲೋಕದಲ್ಲಿ ಇಷ್ಟು ಚೆನ್ನಾಗಿ ಬಾಳ್ತಾ ಇರೋದರ ಹಿಂದಿನ ಉದ್ದೇಶ ಏನು? ಪರಲೋಕದಲ್ಲಿಯೂ ಚೆನ್ನಾಗಿರಬೇಕು ಅಂತಲ್ವೇ? ಈ ಲೋಕದಲ್ಲಿ ಚೆನ್ನಾಗಿ ಬಾಳೋದರ ಉದ್ದೇಶ ಪರಲೋಕ ಅಲ್ಲ ಅಂತಾದರೆ ವೇಸ್ಟ್ ಈ ಲೋಕದಲ್ಲಿ ಚೆನ್ನಾಗಿ ಬಾಳೋದು. ಜಾಮಿತಾ ದೋಷ ಪರಿಹಾರಾಯ ಬೇರೆ ಕಡೆಗೆ ಹೊರಳುತ್ತೇನೆ. ಅಶ್ವಘೋಷನ ಬುದ್ಧಚರಿತೆಯಲ್ಲಿ ಸಿದ್ಧಾರ್ಥ ಸತ್ಯವನ್ನು ತಿಳ್ಕೊಳ್ಬೇಕು ಅಂತ ಹೇಳಿ ತಪಸ್ಸು ಮಾಡ್ತಾ ಇರುವ ಋಷಿಗಳ ಆಶ್ರಮಕ್ಕೆ ಹೋಗ್ತಾನೆ. ಅಲ್ಲಿಗೆ ಹೋಗಿ ಬೇರೆ ಬೇರೆ ರೀತಿಯಾಗಿ ತಪಸ್ಸು ಮಾಡ್ತಾ ಇರುವವರನ್ನು ನೋಡ್ತಾನೆ. ತಲೆ ಕೆಳಗಾಗಿ ತಪಸ್ಸು ಮಾಡೋದು, ಸಗಣಿನ ತಿನ್ಕೊಂಡು ತಪಸ್ಸು ಮಾಡೋದು, ಪಂಚಾಗ್ನಿ ಮಧ್ಯದಲ್ಲಿ ತಪಸ್ಸು ಮಾಡೋದು. ಇದು ಯಾಕೆ ಮಾಡ್ತಾ ಇದ್ದೀರಾ ನೀವು ಅಂತ ಕೇಳ್ತಾನೆ. ಏನಿಲ್ಲ, ಸ್ವರ್ಗಲೋಕದಲ್ಲಿ ಒಳ್ಳೆ ಸುಖ ಸಿಗಬೇಕು ಅಂತ ಮಾಡ್ತಾ ಇದ್ದೀವಿ ಅಂತಾರೆ. ಅದಕ್ಕೆ ಅವನು ಹೇಳ್ತಾನೆ, ಅಲ್ಲಿ ಕಷ್ಟಪಡೋದಕ್ಕೆ, ಅಲ್ಲಿ ಸುಖ ಪಡೋದಕ್ಕೆ ಇಲ್ಲಿ ಕಷ್ಟಪಡೋ ಬದಲು ಇಲ್ಲೇ ಸುಖ ಅನುಭವಿಸ್ಬೋದಲ್ಲಪ್ಪ. ಹಾಗಾದ್ರೆ ಇಷ್ಟೇನಾ ಈ ಜೀವನದಲ್ಲಿರೋದು? ನನಗೆ ಯಾಕೋ ನಿಮ್ಮ ಮತ ಸರಿ ಅಂತ ಅನ್ನಿಸ್ತಾ ಇಲ್ಲ. ನಾನು ಸತ್ಯವನ್ನು ತಿಳಿಯಲಿಕ್ಕಾಗಿ ಇನ್ನೂ ಬೇರೆ ಕಡೆ ಹೋಗ್ತೇನೆ ಅಂತ ಹೇಳ್ತಾನೆ. ಇದು ಅಶ್ವಘೋಷನ ಬುದ್ಧಚರಿತೆಯಲ್ಲಿ ಇರತಕ್ಕಂಥದ್ದು. ಆಗ ಋಷಿಗಳೆಲ್ಲ ಸತ್ಯವನ್ನು ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದೆಯಾ? ಆಯಿತು, ನಮಗೆ ಪೂರ್ತಿ ನಿನಗೆ ಬೆಂಬಲಿಸ್ತೇವೆ ನಾವು. ನೀನು ಹೋಗಿ ತಿಳಿದುಕೊಂಡು ನಮಗೂ ಬಂದು ಹೇಳು ಅಂತಾರೆ. ಯೋಚಿಸಬೇಕಾದ್ದು. ಅದರಿಂದಾಗಿ ಬುದ್ಧ ಅಂತಂದ್ರೆ ಇವರು ಹೇಳೋ ಹಾಗೆ ಕ್ರಾಂತಿ, ಎದುರುಗಡೆ ಇದ್ದವ್ರನ್ನ ಕೊಂದುಬಿಡ್ರಿ, ಸೀಳ್ಬಿಡ್ರಿ, ಈ ನನ್ನ ಮಕ್ಕಳು ಚರ್ಮ ಎಬ್ಬರಲ್ಲ ಅಂತೇನು ಅನ್ನಲಿಲ್ಲ. ಅಂದರೆ ಅಲ್ಲಿ ಶ್ಲೋಕ ಹೇಗಿದೆ, ಆ ಕ್ರಿಯೆ ಹೇಗಿದೆ ಅನ್ನೋದನ್ನು ಗಮನಿಸಬೇಕು. ಮತ್ತು ಅಲ್ಲಿಯೂ ಕೂಡ ಅಶ್ವಘೋಷನೂ ಕೂಡ ಹೊಸ ಸತ್ಯವನ್ನು ಕಂಡುಹಿಡಿಯಲಿಕ್ಕೆ ಭಾರತೀಯರು ಹೇಗೆ ತೆರ್ಕೋತಾರೆ ಅಂತ. ಮತ್ತು ದೇ ವರ್ ಓಪನ್ ಫಾರ್ ಫೀಡ್ಬ್ಯಾಕ್. ಇವನು ಸರಿ ಇಲ್ಲ ಅಂತ ಹೇಳಿದ ಹೌದಾ ಅಂತ ಸೆಟ್ ಮಾಡ್ಕೊಳ್ಳಿಲ್ಲ. ಹೌದೇನಪ್ಪ, ನೀನು ಸತ್ಯ ಕಂಡುಹಿಡಿದು ಬಂದು ನಮ್ಗೆ ಹೇಳು ಅಂದರು. ಎಲ್ಲ ಅಶ್ವಘೋಷನ ಬುದ್ಧ ಚರಿತೆಯಲ್ಲಿ ಇರುವಂಥದ್ದು. ಎಂಥ ಒಳ್ಳೇದು ಹೇಳಿದ್ದಾರೆ ಭಾರತೀಯರ ಸ್ವಭಾವದ ಬಗ್ಗೆ. ಅದರಿಂದಾಗಿ ಶ್ರೇಯ ಅಂತ ಹೇಳಿದ್ರೆ ಆ ಲೋಕದಲ್ಲಿ ಸುಖ ಆಗತ್ತೋ ಇಲ್ವೋ ಅಂತ ಡೌಟ್ ಬರ್ತಾ ಇದೆ ಅಂತ. ಯಾಕೆ? ಈ ಲೋಕದಲ್ಲಿ ಚೆನ್ನಾಗಿ ಬಾಳೋದು ಯಾಕೆ? ಆ ಲೋಕದಲ್ಲಿ ಸುಖ ಆಗಲಿಕ್ಕೆ. ಈ ಲೋಕದಲ್ಲಿ ಚೆನ್ನಾಗಿ ಬಾಳದೇ ಇರೋದು ಅಂದ್ರೇನು? ಈ ಯುದ್ಧಕ್ಕೆ ಬಂದು ನಿಂತಿರೋದೇ ಈ ಲೋಕದ ಚೆನ್ನಾಗಿ ಬಾಳದೇ ಇರೋದು. ಅದರಿಂದಾಗಿ ಈಗ ಯುದ್ಧ ಮಾಡಿದ್ರೆ ಪರಲೋಕದ ಸುಖ ಅಂತೂ ಇರಲ್ಲ. ಈ ಲೋಕದ ಸುಖ ಬಿಟ್ಟೇ ಬಿಡಿ, ಸತ್ತೋಗ್ತೀವಲ್ಲ, ಇನ್ನೇನು. ಇಷ್ಟಿದೆ ಅಭಿಪ್ರಾಯ. ನ ಕಾಂಕ್ಷೆ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ ಕಿನ್ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ಜೀವಿತೇನ ವಾ. ಕೃಷ್ಣ, ನನಗೆ ವಿಜಯ ಬೇಕಿಲ್ಲ, ರಾಜ್ಯ ಬೇಡ, ಸುಖ ಬೇಡ.
ರಾಜ್ಯದಿಂದ ನಮಗೇನಾಗಬೇಕು, ಭೋಗದಿಂದ ನಮಗೇನು, ಬದುಕಿ ಏನಾಗಬೇಕು. ಯೇಷಾಮರ್ಥೇ ಕಾಂಕ್ಷಿತನ್ನೋ ರಾಜ್ಯಂ ಭೋಗ ಸುಖಾನಿ ಚ ತೈಮೇವ ಸ್ಥಿತ ಯುದ್ಧೇ ಪ್ರಾಣಾನ್ ತ್ಯಕ್ತ್ವಾ ಧನಾನಿ ಚ. ಪ್ರತಿಯೊಬ್ಬ ಮನುಷ್ಯನಿಗೂ ಸುಪ್ತವಾದ ಆಸೆ ಏನಿರುತ್ತೆ ಅಂದರೆ, ನನ್ನ ಮುಂದಿನ ಪೀಳಿಗೆ ಈ ಸುಖವನ್ನು ಅನುಭವಿಸಲಿ ಅಂತ ಹೇಳಿ ದುಡಿತಾನೆ. ಪ್ರತಿಯೊಬ್ಬನಿಗೂ ಕೂಡ ತಾನು ಅಲ್ಪಾಯು ಅಂತ ಗೊತ್ತೇ ಇದೆ. ಅಬ್ಬಬ್ಬ ಅಂತಂದರೆ 50 ವರ್ಷ ಭೋಗದ ಜೊತೆಗೆ ಜೀವನ ಮಾಡಿ ಏನು, ಕಷ್ಟ ನಷ್ಟಗಳು, ಕಿರಿಕಿರಿ, ಅವತ್ತು ಇಡೀ ಮೂಡ್ ಕೆಟ್ಟೋಗಿರೋದು, ಇವುಗಳನ್ನೆಲ್ಲ ಬಿಟ್ಟರೆ ಎಷ್ಟು ವರ್ಷ ಒಬ್ಬ ಬಾಳಬಹುದು ಮ್ಯಾಕ್ಸಿಮಮ್, ಅದು ಗೊತ್ತೇ ಇರುತ್ತೆ ಪ್ರತಿಯೊಬ್ಬರಿಗೂ. ಆದರೂ ಯಾಕೆ ದುಡಿತಾನೆ, ಮುಂದಿನ ಪೀಳಿಗೆ ಸುಖವಾಗಿರಲಿ ಅಂತ. ಅದು ಅವನಿಗೆ ಸುಪ್ತವಾಗಿ ಅವನಲ್ಲಿಯೇ ಇದ್ದು ಅವನಿಗೇ ಗೊತ್ತಿಲ್ಲದೆ ಈ ಕೆಲಸ ಮಾಡಿಸ್ತೇವೆ. ನಾವೀಗ ಯಾರಿಗಾಗಿ ಯುದ್ಧ ಮಾಡಬೇಕು? ನಮ್ಮ ಮುಂದಿನ ಪೀಳಿಗೆಗಾಗಿ. ಆ ಮುಂದಿನ ಪೀಳಿಗೆ ಎಲ್ಲ ಯುದ್ಧದಲ್ಲಿ ನಿಲ್ಲತ್ತೆ, ಸತ್ತೋಗತ್ತೆ. ಮುಂದಿನ ಪೀಳಿಗೆಯೇ ಇರಲ್ಲ, ಅವ್ರಿಗೇನು ನಾವು ಸುಖವನ್ನು ಕೊಟ್ಟಾಗಾಯಿತು. ಮುಂದಿನ ಪೀಳಿಗೆ ನಮ್ಮನ್ನು ನಿಂದನೆ ಮಾಡುತ್ತೆ. ಈಗ ನಾವು ಭೂಮಿ ಮೊದಲಾದವುಗಳನ್ನೆಲ್ಲ ಕೆಡಿಸ್ತಾ ಇದ್ದೇವೆ. ಕೇಳಿ, ನೀವು ಫುಕುವೋಕಾ ತರಹ ಸಾವಯವ ಕೃಷಿ ಯಾಕೆ ಮಾಡೋದಿಲ್ಲ? ಯಾಕೆ ಈ ಕೆಮಿಕಲ್ ಗೊಬ್ಬರದಿಂದಾಗಿ ಭೂಮಿಯನ್ನು ಹಾಳು ಮಾಡ್ತಾರೆ? ಮುಂದೆ ಯಾರು ಬದುಕಿರ್ತಾರೆ ಯಾರಿಗೂ ಗೊತ್ತು. ಈಗಂತೂ ನಾವು ಬದುಕಬೇಕು ಅಂತ ಉತ್ತರ ಬರುತ್ತೆ. ಯಾಕೆ ಅಂದರೆ ಚಾರ್ವಾಕತ್ತು ಅಲ್ಲಿ ಬಂದ್ಬಿಟ್ಟಿದೆ. ಅಲ್ರಿ, ಇಷ್ಟೊಂದು ಮೈನಿಂಗ್ ಮಾಡಿ ಎಲ್ಲವನ್ನ ಇಲ್ಲ ಅಂತ ಮಾಡ್ತಾ ಇದ್ದೀರಲ್ಲ, 10 ವರ್ಷದಲ್ಲಿ ಏನು ತೆಗಿತಾ ಇದ್ರು ಅದನ್ನ ಕೆಲವೇ ತಿಂಗಳಲ್ಲಿ ತೆಗೆದು ಬಿಡ್ತಾ ಇದ್ದೀವಿ. ಸೊ ರಿಸೋರ್ಸ್ ಬರಿದಾಗತ್ತಲ್ಲ ಅಂದರೆ ಯಾರು ಗೊತ್ತು ನಾವು ಆಚೆ ಬದುಕಿರ್ತೀವೋ ಇಲ್ವೋ ಅಂತ. ಈ ಒಂದು ಚಾರ್ವಾಕತನ ಬಂದ್ಬಿಟ್ಟಿದೆ ಉದ್ಯಮಿಗಳಲ್ಲಿ. ಅದರಿಂದಾಗಿ ಅವರು ತೆಗೆಯೋದು. ಅದಕ್ಕೆ ಹೆಚ್ಚು ಉತ್ಪಾದನೆ, ಕಡಿಮೆ ರಜೆ, ಹೆಚ್ಚು ಸುಖ ಇಲ್ಲ. ಯಾಕೆಂದ್ರೆ ಮುಂದಿನ ಪೀಳಿಗೆ ನಮ್ಮನ್ನು ಬೈಕೋಬೇಕಲ್ಲ. ಅದಕ್ಕೆ ಯಾಕೆ OT ಮಾಡ್ತಾ ಇರೋದು, ಓವರ್ ಟೈಮ್ ಯಾಕೆ ಮಾಡ್ತಾ ಇರೋದು ಅಂದರೆ ಮುಂದಿನ ಪೀಳಿಗೆಯವರು ಬೈಲಿ ಅಂತ ಇದ್ದಾಗಿದೆ. ಹಾಗಾಗಿ ಅರ್ಜುನ ಅವತ್ತು ಹೇಳೋದು ನೋಡಿ, ಅವನು ಹೇಳ್ತಾನೆ, ಯಾರಿಗಾಗಿ ನಾವು ಯುದ್ಧವನ್ನು ಬಯಸ್ತಾ ಇದ್ದೇವೋ, ಯಾಕೆಂದರೆ ರಾಜ್ಯ, ಭೋಗ, ಸುಖ ಮುಂದಿನ ಪೀಳಿಗೆ ಅನುಭವಿಸಲಿದ್ದ ಅವರೆಲ್ಲ ಈ ಯುದ್ಧದಲ್ಲಿ ಸತ್ತೋಗ್ತಾರೆ. ಆಚಾರ್ಯ ಪಿತರ ಪುತ್ರ ತಥೈವ ಚ ಪಿತಾಮಹಾ ಮಾತುಲಾ ಶ್ವಶುರಾ ಪೌತ್ರಾ ಸ್ಯಾಲಾ ಸಂಬಂಧಿನಸ್ತಥಾ. ನಮಗೆ ವಿದ್ಯೆಯನ್ನು ಹೇಳಿಕೊಟ್ಟವರು ನಮ್ಮ ಹಿರಿಯರು, ನಮ್ಮ ಕಿರಿಯರು, ನಮ್ಮ ಹಿರಿಯರ ಹಿರಿಯರು, ನಮ್ಮ ತಾಯಿಯ ತಮ್ಮ ಅಣ್ಣಂದಿರು, ನಮ್ಮ ಹೆಣ್ಣು ಕೊಟ್ಟ ಮಾವಂದಿರು, ಇನ್ನು ಪೌತ್ರಾಹ ಮೊಮ್ಮಕ್ಕಳು, ಸ್ಯಾಲಾಹ ನಮ್ಮ ಹೆಂಡತಿಯ ಅಣ್ಣ ತಮ್ಮಂದಿರು, ಹೀಗೆ ಸಂಬಂಧಿಗಳು ಇವರೆಲ್ಲ ಇದ್ದಾರೆ. ಏತಾನ್ನ ಹಂತು ಮಿಚ್ಛಾಮಿ ಜ್ಞತೋಪಿ ಮಧುಸೂದನ ಅಪಿತ್ರೈಲೋಕ್ಯ ರಾಜ್ಯಸ್ಯ ಹೇತೋ ಕಿನ್ನು ಮಹೀಕೃತೆ. ಇವರು ಯಾರನ್ನೂ ಕೊಲ್ಲಲಿಕ್ಕೆ ಇಷ್ಟಪಡೋದಿಲ್ಲ. ಆ ವಿವೇಕಿಗಳು ನನ್ನನ್ನು ಕೊಲ್ಲಬಹುದು, ನನಗವ್ರನ್ನ ಕೊಲ್ಲಬಾರದು ಅಂತ ಅನ್ನಿಸ್ತಾ ಇದೆ. 3 ಲೋಕ ಸಿಕ್ಕಿದ್ರೂ ಕೊಲ್ಲಲ್ಲ ಅಂತ ಇರಬೇಕಾದ್ರೆ ಈ ತುಂಡು ಭೂಮಿಗಾಗಿ ಕೊಲ್ತೇನಾ? ನಿಹತ್ಯ ಧರ್ತರಾಷ್ಟ್ರಾನ್ನ ಕಾ ಪ್ರೀತಿ ಸ್ಯಾತ್ ಜನಾರ್ದನ ಪಾಪಮೇ ವಾಶ್ರಯೇದಸ್ಮಾತ್ ಹತ್ವೀತಾನ್ ಆತತಾಯಿನಃ. ಈ ಧೃತರಾಷ್ಟ್ರನ ಮಕ್ಕಳನ್ನು ಕೊಂದು ನಮಗೆ ಯಾವ ಸಂತೋಷ ಆಗಬೇಕು? ಈ ಆತತಾಯಿಗಳನ್ನು ಕೊಂದರೂ ನಮಗೆ ಪಾಪವೇ ಅಂಟೀತು. ಪಾಪಿಗಳನ್ನು ಕೊಂದರೆ ಪಾಪಿಗಳಲ್ಲಿರುವ ಪಾಪ ನಮಗೆ ಬಂದ್ಬಿಟ್ರೆ ಅಂತನ್ನೋ ರೀತಿಯಲ್ಲಿ ತಸ್ಮಾನ್ನರ್ಹ ವಯಂ ಹಂತುಂ ಧಾರ್ತರಾಷ್ಟ್ರಾನ್ ಸ್ವಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿನ ಸ್ಯಾಮ ಮಾಧವ. ಅದರಿಂದ ನಮ್ಮ ಬಂಧುಗಳಾದ ದುರ್ಯೋಧನಾದಿಗಳನ್ನು ನಾವು ಕೊಲ್ಲಬಾರದು. ಯಾಕೆಂದರೆ ಸುಖ ಅನ್ನೋದಿರೋದೇ ನಮ್ಮ ಜನರಲ್ಲಿ ಮೆರೆಯೋದಕ್ಕಾಗಿ. ನಮ್ಮ ಜನರಲ್ಲಿ ಮೆರೆಯೋದ್ರಿಂದಲೇ ಸುಖ. ಯಾರಿಗೋ ಒಬ್ಬರಿಗೆ ಹೇಳಿ, ನೀವು ಅತ್ಯಂತ ಅಪರಿಚಿತವಾದ ಒಂದು ಕಾಡಿನಲ್ಲಿ ರಾಜವೈಭೋಗದಿಂದ ಇಡ್ತೇನೆ ಅಂತ ಹೇಳಿದ್ರೆ ಏನು ಸುಖ? ಅದು
ಉಡಲು ಸಮೃದ್ಧಿ, ಉಣ್ಣಲು ಸಮೃದ್ಧಿ ಅನ್ನೋದು ಒಂದು ಬದುಕಿನ ಒಂದು ಪಾರ್ಟ್. ಅದನ್ನ ನೋಡಿ ಮೆಚ್ಚೋರು ಇಲ್ಲದೆ ಹೋದ್ರೆ, ನಮ್ಮ ಸಂಬಂಧಿಗಳು ಇವನು ಒಬ್ಬ ಜನಪ್ಪ ಬದುಕ್ತಾ ಇದ್ದಾನೆ ಅಂತ ಅನ್ಸಿದ್ರೆ ಅವರ ಮನಸ್ಸಿನಲ್ಲಿ ಗಣ್ಯರಾದ್ರೆ ನಮಗೆ ಸುಖ. ಈಗ ಅದೆಲ್ಲ ಉಳಿಬೇಕು, ಅವರೇ ಸತ್ತೋಗ್ತಾರಲ್ಲ. ನಮ್ಮ ಜನರನ್ನ ಕೊಂದು ಏನು ಪ್ರಯೋಜನ? ಮಿತ್ರರ ಸುಖ ಬೇಡವೇ? ಬಂಧುಗಳ ಸುಖ ಬೇಡವೇ? ಅವರೆಲ್ಲ ಸುಮುಖರಾಗಿ ನಮ್ಮ ಜೊತೆಗೆ ಬಂದು ಊಟವೋ ತಿಂಡಿಯೋ ಏನೋ ಮಾಡಿ ನಮ್ಮ ಸೌಭಾಗ್ಯವನ್ನು ಕಣ್ಣಾರೆ ನೋಡಬೇಕಲ್ವೇ? ಮತ್ತೆ ಇನ್ನೊಂದು ಘಟನೆ ಹೇಳ್ತೇನೆ. ಚೈನಾ ದೇಶದ್ದು ಒಂದು ಇದಿದೆ, ಏನು ಸುಖ ಅಂತ ಹೇಳಿ ಅದು ಕೊರಸದು. ನನ್ನ ಮಿತ್ರರೆಲ್ಲ ಬಂದಿರ್ತಾರೆ, ಸಾಲ ಎಲ್ಲ ತಗೊಂಡಿರ್ತಾರೆ. ಅವರು ಸಾಲ ತಗೊಂಡಿರೋದ್ರಿಂದಾಗಿ ನನಗೆ ಮುಖ ತೋರಿಸ್ಲಿಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಆ ಸಾಲವನ್ನು ಹೇಗಾದರೂ ಮಾಡಿ ಸಾಲ ಕೊಡೋದನ್ನು ಮುಂದೂಡಬೇಕು ಅಂತ ಬಂದಿರ್ತಾರೆ. ನನ್ನ ಬಗ್ಗೆ ಭಯ ಭಕ್ತಿ ಇದ್ದು ಮೈತ್ರಿಗೆ ಜಾಗವೇ ಇರೋದಿಲ್ಲ. ಅಂತಹ ಅವರು ಬಂದು ನನ್ನ ಮನೆ ಅಂಗಳದಲ್ಲಿ ಕೊಡುತ್ತಾರೆ. ಆಗ ಅವರ ಸಾಲ ಪತ್ರಗಳನ್ನೆಲ್ಲ ತಂದು ಅದಕ್ಕೆ ಬೆಂಕಿ ಹಚ್ಚಿ ಆ ಬೆಂಕಿಯಲ್ಲಿ ಟೀ ಮಾಡಿ ಎಲ್ಲರಿಗೂ ಕೊಡ್ತೇನೆ, ಅವರೆಲ್ಲರ ಜೊತೆಗೆ ಟೀ ಕುಡಿತೇನೆ. ಎಂಥ ಸುಖ! ಅಂದರೆ ನಮ್ಮ ಸಮೃದ್ಧಿಯನ್ನ ನೋಡಬೇಕು. ನಮಗೂ ಒಂದಿಷ್ಟು ಜನ ಇವರಿಂದಾಗಿ ಬದುಕಬೇಕು ಅಂತ ಅನ್ನಿಸ್ಬೇಕು, ಇವರ ಜೊತೆಗೆ ಬದುಕಬೇಕು ಅಂತ ಅನ್ನಿಸ್ಬೇಕು. ಅದೇ ಅಲ್ವಾ ಸುಖ? ಅಂಥವ್ರನ್ನ ಕೊಂದು ಬಿಡ್ತಾ ಇದ್ದೀವಿ ಈಗ. ಏನು ಸುಖ ಕೃಷ್ಣ? ಸ್ವಜನಂ ಹಿ ಕಥಂ ಹತ್ವಾ ಸುಖಿನ ಸ್ಯಾಮ ಮಾಧವ. ಅಲ್ವೋ, ನೀನು ಹೀಗೆ ಯೋಚನೆ ಮಾಡ್ತಾ ಇದೀಯ, ಅವ್ರು ಹೀಗೆ ಯೋಚನೆ ಮಾಡ್ತಾ ಇಲ್ವಲ್ಲ. ಅಂದ್ರೆ ಅವನು ಹೇಳ್ತಾನೆ, ಯಜ್ಜಪ್ಯೇತೇನ ಪಶ್ಯಂತಿ ಲೋಭೋಪಹತ ಚೇತತಃ ಕುಲಕ್ಷಯ ಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ. ಅಲ್ಲಪ್ಪ, ಲೋಭದಿಂದ ಅವರ ಮನಸ್ಸು ಏನನ್ನೂ ನೋಡ್ತಾ ಇಲ್ಲ, ಅವರಿಗೆ ಕಾಣ್ತಾನೇ ಇಲ್ಲ. ಕುಲಕ್ಷಯದಿಂದ ಏನು ದೋಷ ಆಗತ್ತೆ, ಮಿತ್ರದ್ರೋಹದಿಂದ ಏನು ಪಾಪ ಆಗತ್ತೆ ಅಂತ ಅವ್ರಿಗೇನು ಗೊತ್ತು. ಕಥಂ ನ ಜ್ಞೇಯಮಸ್ಮಾಭಿಃ ಪಾಪಾದಸ್ಮಾನ್ ನಿವರ್ತಿತುಂ ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯದ್ಭಿರ್ಜನಾರ್ದನ. ನಮಗಾದರೂ ತಿಳಿಯೋದು ಬೇಡವಾ ಇದನ್ನು ಮಾಡಬಾರದು ಅಂತ? ಮಕ್ಕಳಿಗೆ ಇಟ್ಟಿರುವ ತುಪ್ಪದ ಪಾತ್ರೆಯನ್ನು ಉರುಳಿಸಲು ಉತ್ಸಾಹ ಅಂತ ಬಿಟ್ಬಿಡ್ಲಿಕ್ಕಾಗತ್ತಾ? ತಡಿಬೇಕಾಗತ್ತೆ. ಒಂದೋ ಬೇರೆ ಕಡೆ ಕರ್ಕೊಂಡು ಹೋಗ್ಬೇಕು, ಹಾಗೆ ಡೈವರ್ಟ್ ಮಾಡ್ಬೇಕು. ನಾವೊಂದೋ ಅಲ್ಲಿಂದ ಎದ್ಕೊಂಡು ಬೇರೆ ಕಡೆ ಹೋಗ್ಬಿಡ್ಬೇಕು ಅಷ್ಟೇ. ನಮ್ಮ ಪರಿಸ್ಥಿತಿ ಈಗ. ಅವ್ರಿಗೆ ಗೊತ್ತಾಗಲಿಲ್ಲ ಅಂದ್ರೆ ನಮ್ಗೆ ಗೊತ್ತಾಗಲ್ವಾ? ಅಂದ್ರೆ ಧೃತರಾಷ್ಟ್ರ ಸಂಧಿಯಲ್ಲಿ ಹೇಳಿ ಕಳಿಸಿದ್ದನ್ನೇ ಒಪ್ಪುದಂಗ. ಒಳಗಡೆಯಿಂದ ಒಪ್ಕೊಂಡ್ಬಿಟ್ಟಿದ್ದಾನೆ, ಹೊರಗಡೆ ಮಾತ್ರ ಆ ಕಾಲದ ಸಿಟ್ಟಿನಿಂದ ಪ್ರತಿಕ್ರಿಯಿಸಿದ್ದಾನೆ. ಹೀಗಾಗಿ ಧೃತರಾಷ್ಟ್ರ ಏನಿದೆ, ಧೃತರಾಷ್ಟ್ರನ ಯೋಚನೆ ಪರ್ಫೆಕ್ಟ್ ಆಗಿ ಅಂಟಿತು, ಸರಿಯಾಗಿ ಊಹೆ ಮಾಡಿದ್ದ. ಏನಾದರೂ ಭೀಮಸೇನ ಇರಲಿಲ್ಲ ಅಂತ ಆದರೆ ಹೌದು ಅಂತ ಕೇಳಿ ಇವರೆಲ್ಲ ಹೊರಟೋಗೋರು. ಈಗ ಜೈನರಲ್ಲಿ ಒಂದು ಕಥೆ ಉಂಟಲ್ಲ, ಭರತ ಬಾಹುಬಲಿ ಕಥೆ, ಅದು ಅವತ್ತೇ ಆಗೋಗೋದು. ಅದು ಆಯ್ತೋ ಇಲ್ಲೋ ಗೊತ್ತಿಲ್ಲ, ಭರತ ಬಾಹುಬಲಿಯ ಕಥೆ ಆಗಿರ್ಲಿಕ್ಕೆ ಸಾಧ್ಯತೆ ಇದೆ. ಇವರು ಕೂಡ ಹಾಗೆ 5 ಜನ ನಿಂತಿರೋರು ಅಷ್ಟೆ. ಅದರಿಂದಾಗಿ ಇವನ ದೋಷಗಳನ್ನ ಏನು ಹೇಳಿದ ಅಲ್ಲಿಗೆ, ಅಂದರೆ 38ನೇ ಶ್ಲೋಕಕ್ಕೆ ನಿಲ್ಲಿಸ್ತಾ ಇದ್ದೀನಿ. 39ನೇ ಶ್ಲೋಕದಿಂದ ಮುಂದುವರಿಸೋಣ. ನಾಳೆ ಕೃಷ್ಣಾಷ್ಟಮಿ, ಅದು ಮಾಡೋದೇ ಯಾಕೆಂದರೆ ಕೃಷ್ಣ ಅದರಿಂದಾಗಿ ವಿಶೇಷ. ಕೃಷ್ಣಾರ್ಪಣಮಸ್ತು.